ಟೀ ಮ್ಯೂಸಿಯಂ ಅನ್ನೋದು. ಟೀ ಬಗ್ಗೆ ಯಾರಿಗಾರ ಇಂಟ್ರೆಸ್ಟಿಂಗ್ ಇದ್ದವರು ಹೆಂಗೆ ಅದರದ್ದು ಫಾರ್ಮಿಂಗ್ ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು. ಫುಲ್ಲು ಮಳೆ ಮೋಡ ಉಂಟು, ಅಲ್ಲೂ ಮಳೆ ಮೋಡ ಉಂಟು, ರೈನ್ ಕೋಟು ಉಂಟು, ಮನಸ್ಸೆಲ್ಲ ಅಯ್ಯೋ. ಅಲ್ಲಿ ಟಿಕೆಟ್ ತೊಗೊಂಡು ನಾವು ರೆಡಿ ಆಗಬೇಕು. ಈ 30 to 40 seconds ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೂಪರ್ ಎಕ್ಸ್ಪೀರಿಯೆನ್ಸು. 350 ನಿಜವಾಗ್ಲೂ ವರ್ತ್ ಇದೆ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವಾಗ ನೀವು ನೋಡ್ತಾ ಇರೋ ಜಾಗ ಬಂದು ವೈನಾಡ್ ಟೀ ಮ್ಯೂಸಿಯಂ ಅನ್ನೋದು. ಟೀ ಮ್ಯೂಸಿಯಮು, ಟೀ ಫ್ಯಾಕ್ಟ್ರಿ ಎರಡು ಬೇರೆ ಬೇರೆ. ಸೊ ಪರ್ ಪರ್ಸನ್ 50 rupees ಆಗುತ್ತೆ ಇಲ್ಲಿ ಟಿಕೆಟ್ ತೊಗೊಬೇಕು. ಈ ಮ್ಯೂಸಿಯಮಲ್ಲಿ ಏನಿರುತ್ತೆ ಅಂದರೆ ನಿಮಗೆ 4 ಲೇಯರ್ಸಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಅಂದರೆ 4 floors ಇರುತ್ತೆ ಇದರಲ್ಲಿ. ಕಂಪ್ಲೀಟ್ ಅವ್ರದ್ದು ಡೀಟೇಲ್ಸ್ ಇರುತ್ತೆ. ಎಲ್ಲಿಂದ ಟೀ ಸ್ಟಾರ್ಟ್ ಆಗಿದ್ದು, ಟೀ ಹೆಂಗೆ ಬರ್ತಿತ್ತು, ಟೀ ಇಂಡಿಯಾಗೆ ಹೆಂಗೆ ಬಂತು, ಅದನ್ನ ಹೆಂಗೆ ಇನ್ವೆಂಟ್ ಮಾಡಿದ್ರು, ಎಲ್ಲೆಲ್ಲಿಗೆ ಇಂಡಿಯಾದಿಂದ ಸಪ್ಲೈ ಆಗುತ್ತೆ, ಆ ಥರ ಇನ್ಫಾರ್ಮೇಷನ್ ನಿಮಗೆ ಗ್ರೌಂಡಲ್ಲಿ ಸಿಗುತ್ತೆ. ಫಸ್ಟ್ ಸೆಕೆಂಡಲ್ಲಿ ನಿಮಗೆ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿದ್ರು ಅನ್ನೋದನ್ನ ನೀವು ಅಲ್ಲಿ ನೋಡ್ಬೋದು. ಸೊ ಅಲ್ಲಿಂದ 3rd floor ಬರುತ್ತಲ್ಲ, ಅದು ನಿಮಗೆ ಎಂಡ್ ಫೈನಲ್. ಸೊ ಆ ಫ್ಲೋರಲ್ಲಿ ಕೆಫೆಟೀರಿಯಾ ಇರುತ್ತೆ. ಪ್ಲಸ್ ನಿಮಗೆ ನಾರ್ಮಲಿ ಚಿಕ್ಕದಾಗ ಒಂದು ಸ್ಟೋರ್ ದೂರ ಸಹ ಇರುತ್ತೆ ಮೇಲ್ಗಡೆ. ಆ ಕೆಫೆಟೀರಿಯಾದಲ್ಲಿ ನೀವು ಟೀ ಬಿಟ್ರೆ ಇನ್ನೇನು ಸಿಗಲ್ಲ. ನಮಗೆ ಟೀ ಒಂದೇ ಸಿಕ್ಕಿದ್ದು. ತುಂಬಾ ಥರ ಟೀಗಳಿರುತ್ತೆ, ಅವ್ರದ್ದು ವೆರೈಟೀಸು. ಸೊ ಅಲ್ಲಿ ಯಾವ ಥರ ಟೀ ಟ್ರೈ ಮಾಡ್ಬೋದು. ನಾವು ಐಸ್ ಟೀ ಟ್ರೈ ಮಾಡಿದ್ವಿ. ಟೀ ಬಗ್ಗೆ ಯಾರಿಗಾರ ಇಂಟ್ರೆಸ್ಟಿಂಗ್ ಇದ್ದವರು ಹೆಂಗೆ ಅದರದ್ದು ಫಾರ್ಮಿಂಗ್ ಮಾಡ್ತಾರೆ ಅನ್ನೋದು ತಿಳ್ಕೊಬೇಕು. ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು ಅನ್ನೋದು ತಿಳ್ಕೊಬೇಕು ಅಂದರೆ ನೀವು ಇಂಥ ಜಾಗಕ್ಕೆ ಬರ್ಬೋದು, ಬಂದು ವಿಸಿಟ್ ಆಗಿ ನೋಡ್ಬೋದು. ಇಲ್ಲಿಗೆ ಟೀ ಮ್ಯೂಸಿಯಂ ಅಲ್ಲಿ ಇಷ್ಟೇ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನೋದು ಏನೂ ಇಲ್ಲ ಟೀ ಮ್ಯೂಸಿಯಂ ಅಲ್ಲಿ. ಸೊ ವೈನಾಡ್ ಟೀ ಮ್ಯೂಸಿಯಂ ಮುಗೀತು. 1:45 ಟೈಮ್ಗೆ ನಾನು 11 ಗಂಟೆ ನೈಟ್, ಸಾಯಂಕಾಲ 4 ಗಂಟೆ 4:15 ಆಗ್ಬಿಟ್ಟೈತೆ ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೂ ಟೈಮ್ ಆಯ್ತು. ಫುಲ್ಲು ಮಳೆ ಮೋಡ ಉಂಟು, ಅಲ್ಲೂ ಮಳೆ ಮೋಡ ಉಂಟು, ರೈನ್ ಕೋಟು ಉಂಟು, ಮನಸ್ಸೆಲ್ಲ ಅಯ್ಯೋ. ಟೀ ಮ್ಯೂಸಿಯಮಿಂದ ಮಡ್ಡಿಬೂಡ್ ಜಿಪ್ ಲೈನ್ಗೆ ರೋಡ್ಸು ಚೆನ್ನಾಗಿಲ್ಲ. ಇದು ಅರೌಂಡ್ 1 kilometer ಪ್ರಾಬ್ಲಮ್ ಇದೆ. 1 kilometer ಇಲ್ಲ, ಒಂದು 500 meters ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ಮಳೆ ಬರಲ್ಲ ಅನ್ಕೊಂಡಿದ್ದೆ, ಮಳೆನೇ ಬಂದ್ಬಿಡ್ತು. ಸೊ ನಾನು ಇವಾಗ ಟೀ ಮ್ಯೂಸಿಯಂ ಮುಗಿಸ್ಕೊಂಡು ಹೊಡ್ತಾ ಇರೋ ಜಾಗ ಬಂದು ಮಡಿ ಬೂಟ್ಸ್ ಜಿಪ್ ಲೈನ್ ಅಂದ್ಬಿಟ್ಟು. ಸೊ ಈ ಜಿಪ್ ಲೈನ್ ವೈನಾಡಲ್ಲಿ ಫೇಮಸ್. ಅರೌಂಡ್ ಎಕ್ಸ್ಪೆಕ್ಟೆಡ್ ಮೆಜರ್ಮೆಂಟ್ಸ್ ಇದು ಅರೌಂಡ್ 800 meters ಅಂತ ಮೆನ್ಷನ್ ಮಾಡಿದ್ದಾರೆ ಆನ್ಲೈನಲ್ಲಿ. ಎಲ್ಲ ಕಡೆ ಇರುತ್ತೆ. ಮ್ಯಾಕ್ಸಿಮಮ್ 30 to 40 seconds ನಿಮಗೆ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ತೊಗೊಬೋದು. 30 to 40 seconds ಅಷ್ಟೇ. 800 meter ಅನ್ಕೊಬೋದು, ಅಷ್ಟು ಲೆಂತ್ ಇರುತ್ತೆ. ಸೊ ಲಾಂಗೆಸ್ಟ್ ಜಿಪ್ ಲೈನ್ ಇರೋದು ಬಂದು ಮುನ್ನಾರಲ್ಲಿ, ವೈನಾಡಲ್ಲ. ಸೊ ವೈನಾಡಲ್ಲಿ ಲಾಂಗೆಸ್ಟ್ ಜಿಪ್ ಲೈನ್ ಅನ್ನೋ ಹೆಸರಲ್ಲೂ ಒಂದು ಜಿಪ್ ಲೈನ್ ಇದೆ. ಅದಂತೂ ಲಾಂಗೆಸ್ಟ್ ಅಲ್ವೇ ಅಲ್ಲ. ಮ್ಯಾಕ್ಸಿಮಮ್ ಇದ್ರೆ 200-300 meter ಇರ್ತದೆ ಅಷ್ಟೇ. ಅದನ್ನು ನೋಡಿದ್ದೀವಿ ನಾವು. ಸೊ ಮಡ್ಡಿ ಬೂಟ್ಸಲ್ಲಿ ಇದೇ ಬೆಸ್ಟ್ ಜಿಪ್ ಲೈನು ವೈನಾಡಲ್ಲಿ. ರೋಡ್ ಸೈಡಲ್ಲೇ ಇದೆ. ಒನ್ಸ್ ವೆಹಿಕಲ್ನ ಪಾರ್ಕ್ ಮಾಡೋದಕ್ಕೆ ಸ್ಪೇಷಿಯಸ್ ಜಾಗನೂ ಇದೆ. ನೀವು ವೆಹಿಕಲ್ 2 wheeler ಆಗಲಿ 4 wheeler ಆಗಲಿ ಪಾರ್ಕ್ ಮಾಡ್ಕೊಬೋದು ಚೆನ್ನಾಗಿ. ಸೊ ನಾವು ಹೋಗೋ ದಿನ ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು, ಮಳೆ ಇತ್ತಲ್ಲ. ಸೊ ನಾವು ರೈನ್ ಕೋಟಲ್ಲೇ ಇದ್ವಿ. ಒನ್ಸ್ ನೀವು ಹೊರಗಡೆ ಹೋದ್ಮೇಲೆ ಅದು ಆಪೋಸಿಟು ಜಿಪ್ಲೈನ್ ಆಪೋಸಿಟೇ ಒಂದು ಚಿಕ್ಕದಾಗಿ ಶೆಡ್ಡಲ್ಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ಟಿಕೆಟ್ ತೊಗೊಂಡು ನಾವು ರೆಡಿ ಆಗಬೇಕು. ಸೊ ನಮಗೆ ಬೆಲ್ಟು, ಅದು ಸೇಫ್ಟಿ ಇದೆಲ್ಲ ರೋಪ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾರೆ, ಹೆಲ್ಮೆಟ್ ಎಲ್ಲ ಹಾಕಿ. ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದಾಗ ನಿಮಗೆ ಪರ್ ಪರ್ಸನ್ 350 rupees ಬೀಳುತ್ತೆ. ಟಿಕೆಟ್ ನೋಡ್ತಾ ಇರ್ತೀರ ನೀವು. ಪರ್ ಪರ್ಸನ್ 350 rupees ಬೀಳುತ್ತೆ. ಸೊ ಈ ಥರ ಒಂದು ಟೂ ಕಾರ್ಡ್ಸ್ ಕೊಡ್ತಾರೆ ನಿಮಗೆ ಟಿಕೆಟ್ಸು. ಈ ಟಿಕೆಟ್ಸಲ್ಲಿ ಡೇಟ್ ಏನು ಹಾಕಿಲ್ಲ, ಯಾಕಂದರೆ ನಾವು ಹೋಗಿದಾಗ ಜನ ಏನು ಇರಲಿಲ್ಲ. ಟಿಕೆಟ್ಸ್ಗೆ ಮೇಲೆ ಡೇಟ್ ಏನು ಹಾಕಿಲ್ಲ ಅವರು. ಸೊ ಒನ್ಸ್ ನೀವು ಟಿಕೆಟ್ ಎಲ್ಲ ತೊಗೊಂಡ್ಮೇಲೆ ನಿಮ್ಮನ್ನ ಪೂರ್ತಿ ಬೆಲ್ಟ್ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ರೆಡಿ ಆದಮೇಲೆ ಯು ಆರ್ ರೆಡಿ ಟು ಫ್ಲೈ. ಸ್ವಲ್ಪ ಸೇಫ್ಟಿ ಮೆಷರ್ಸ್ ಅವ್ರು ಹೇಳಿದ್ರೆ ನಂಗೆ ಸ್ವಲ್ಪ ಅರ್ಥ ಆಯಿತು. ಯಾವುದೇ ಕಾರಣಕ್ಕೂ ಕಾಲನ್ನ ಮಡಚಬಾರ್ದು, ಮತ್ತು ಹಿಡ್ಕೊಂಡೇ ಇರಬೇಕು, ಬಿಡಬಾರ್ದು ರೋಪ್ನ ಅಂತ. ಅದೊಂದು ಅರ್ಥ ಆಯಿತು. ಆಮೇಲೆ ಲಾಸ್ಟಲ್ಲಿ ಬಾಯ್ ಬಿಟ್ಟು ಅಷ್ಟೇ. ಈ 30 to 40 seconds ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ,
ಸೂಪರ್ ಎಕ್ಸ್ಪೀರಿಯೆನ್ಸು. 350 ನಿಜವಾಗ್ಲೂ ವರ್ತ್ ಇದೆ. ವಯನಾಡು ಬಂದವರು ಇದನ್ನು ಮಿಸ್ ಮಾಡಲೇಬೇಡಿ. ಒನ್ಸ್ ನಾವು ಲ್ಯಾಂಡ್ ಆದಮೇಲೆ ನಮಗೆ ಇಂಡಿವಿಜುವಲ್ಸ್ ಬಂದಿದ್ರು ಅವ್ರು ನಮಗೆ ಡ್ರಾಪ್ ಮಾಡ್ತಾರೆ. ಇಲ್ಲಿಂದ ನಾವು ಜಿಪ್ಲೈನ್ಗೆ ಎಂಟ್ರಿ ಆದ್ವಿ, ಅಲ್ಲಿಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಜನದ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 4 ರಿಂದ 5 ಜನ ಆ ಥರ ಏನಾದ್ರು ಇದ್ರೆ ಆಟೋಸ್ ಫೆಸಿಲಿಟೀಸ್ ಇರುತ್ತೆ, ಸಿಂಗಲ್ ಇದ್ರೆ 2 ವೀಲರ್ ಫೆಸಿಲಿಟಿ ಇರುತ್ತೆ. ಸೊ ನಾವು ಇಬ್ಬರು ಇದ್ವಲ್ಲ, ಅವ್ರು ಹೇಳಿದ್ರು ಒಬ್ಬರನ್ನ ಡ್ರಾಪ್ ಮಾಡ್ತೀವಿ, ಒಬ್ಬರನ್ನ ಡ್ರಾಪ್ ಮಾಡಿ ಇನ್ನೊಬ್ರು ನಿಮ್ಮ ವೆಹಿಕಲ್ ತೊಗೊಂಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ನಾವಿಬ್ಬರೇ ಅಲ್ವಾ, ಸೊ ನಾವೇನು ಮಾತಾಡಿಲ್ಲ, ಓಕೆ ಅಂದ್ವಿ. ಓಕೆ ಅಂದ್ಬಿಟ್ಟು ಆಮೇಲೆ ನನ್ನ 2 ವೀಲರ್ ಕರ್ಕೊಂಡು ಹೋದ್ವಿ. ನಮ್ಮ ಹುಡುಗನು ಕರ್ಕೊಂಬಂದು ನಮ್ಮ ಪಾರ್ಕಿಂಗ್ ಲಾಟ್ ಹತ್ರ ಕರ್ಕೊಂಬಂದೆ. ಸೊ ಅಲ್ಲಾದ್ಮೇಲೆ ಸ್ವಲ್ಪ 4-5 ಫೋಟೋಸ್ ತೊಗೊಂಡ್ವಿ, ಲ್ಯಾಂಡ್ಸ್ಕೇಪ್ದು 1-2 ಫೋಟೋ ತೊಗೊಂಡ್ವಿ ಅಷ್ಟೇ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ನಾವು ಹೋಗ್ತಾ ಇರೋ ದಾರಿಲಿ ನಮ್ಗೆ ಇನ್ನೊಂದು ಪ್ಲೇಸ್ ಸಿಕ್ತು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ಲೇಸು. ಇದೇನು ಟೂರಿಸ್ಟ್ ಪ್ಲೇಸ್ ಅಲ್ಲ. ಈ ಪ್ಲೇಸಲ್ಲಿ ಏನು ಅಂದರೆ, ನಿಮಗೆ ಒಬ್ಬ ಮನುಷ್ಯನ ಆತ್ಮನ ಮರಕ್ಕೆ ಚೈನ್ ಹಾಕಿ ಕಟ್ಟಿಟ್ಟಿದ್ದಾರಂತೆ. ಸೊ ಮರ ಬೆಳಿತಾನೆ, ಚೈನ್ ಸಹ ಬೆಳೆಯುತ್ತಂತೆ. ಇವೆಲ್ಲ ಇಂಟರ್ನೆಟ್ ಅಲ್ಲಿ ಮತ್ತೆ ಅಲ್ಲಿ ಲೋಕಲ್ಸ್ ಅಲ್ಲಿ ಮಾತಾಡ್ಕೊಳ್ಳೋ ಸ್ಟೋರಿ. ಸೊ ಕರಿನಂದನ್ ಟೆಂಪಲ್ ಅಂತ ಇದು ಶಾರ್ಟ್ ಸ್ಟೋರಿ ನಿಮ್ಗೆ ಹೇಳ್ತೀನಿ, ತುಂಬಾನೇ ಶಾರ್ಟ್. ಇದು ಸ್ಟೋರಿ ಒರಿಜಿನಲ್ ಇಲ್ಲಾಂದ್ರೆ ಮೇಕ್ಡ ನನಗೆ ಗೊತ್ತಿಲ್ಲ. ಸೊ ತುಂಬಾ ಕಡೆ ಕೇಳ್ಪಟ್ಟಿರೋ ಸ್ಟೋರಿ ಇದು. ಅಲ್ಲಿ ಲೋಕಲ್ಸ್ ಹತ್ರ ಕೇಳಿದಾಗ್ಲೂ ಅದೇ ಸ್ಟೋರಿ, ಈ ಕಡೆ ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡಿದಾಗ್ಲೂ ಸೇಮ್ ಸ್ಟೋರಿ. ಏನಪ್ಪ ಈ ಸ್ಟೋರಿ ಅಂದ್ರೆ, ಕರಿನಂದನ್ ಅಂದ ಅವ್ರ ಹೆಸರು. ಟ್ರೈಬ್ಸ್ ಗೆ ಲೀಡರ್ ಆಗಿರ್ತಾರೆ ಅವರು. ಲೀಡರ್ ಭಾರತನ ಆಳ್ತಾ ಇರೋ ಟೈಮಲ್ಲಿ, ಅಂದ್ರೆ ಮೊದಲು ರೋಡ್ಸ್ ಇರ್ಲಿಲ್ಲಲ್ಲ, ಬೆಟ್ಟಗಳ ಹತ್ತಿ ಇಳಿತಾ ಇದ್ರು. ಸೊ ಅಲ್ಲಿರೋ ಒಬ್ಬ ಟ್ರೈಬು ಈ ಕರಿನಂದನ್ ಅಂತ, ಅವರು ಟ್ರೈಬ್ಗೆ ಚೀಫ್ ಹೆಡ್ ಇದ್ದಂಗೆ. ಅವರು ಬ್ರಿಟಿಷರ್ಗೆ ಹೇಳಿದ್ರು, ನಾವು ನಿಮ್ಗೆ ದಾರಿ ತೋರಿಸ್ತೀವಿ ಅಂತ. ಸೊ ಇಲ್ಲಿಂದ ಬೀಚ್ಗೆ ಹೋಗೋದಕ್ಕೆ ದಾರಿ ತೋರಿಸಿದ್ರು ಕರಿನಂದನ್ ಅವರು. ಬ್ರಿಟಿಷರ್ ಏನ್ ಮಾಡಿದ್ರು, ಅವ್ರನ್ನ ಕೊಂದ್ಬಿಟ್ರು. ಯಾಕೆ? ದಾರಿ ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಹೇಳೋದಕ್ಕೆ. ಸೊ ಅವ್ರ ನೇಮ್ ಪಡೆಯೋದಕ್ಕೆ ಇವ್ರನ್ನ ಸಾಯಿಸಿದ್ರು. ಇವ್ರನ್ನ ಸಾಯಿಸಿದ್ಮೇಲೆ ಏನಾಯ್ತು, ಇವರ ಆತ್ಮ ಅಲ್ಲೇ ಓಡಾಡ್ತಿತ್ತಂತೆ. ಸೊ ಅಲ್ಲಿ ಬರೋ ಎಲ್ಲಾ ಟೂರಿಸ್ಟ್ಗಳು, ಎಲ್ಲಾ ಟ್ರಾವೆಲರ್ಸ್ ಗಳನ್ನ ಅವಾಗ ಓಡಾಡ್ತಿದ್ದ ಎಲ್ಲಾ ಮನುಷ್ಯರನ್ನು ಕಾಡ್ತಿದ್ರಂತೆ, ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ರಂತೆ. ಅದಕ್ಕೆ ಒಬ್ರು ಪೂಜಾರಿ ಒಂದು ಚೈನ್ ತಗೊಂಡು ಈ ಮರಕ್ಕೆ ಅವ್ರ ಆತ್ಮನ ಕಟ್ಟಿಟ್ಟಿರಂತೆ. ಇದು ಶಾರ್ಟ್ ಸ್ಟೋರಿ, ಕೇಳ್ಪಟ್ಟಿರೋದು. ನಿಜಾನೋ ಅಲ್ಲೋ ನನ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆನೇ ಒಂದು ಫಿಲಮ್ ತೆಗಿತಾ ಇದಾರೆ, ಮಲಯಾಳಂ ಮೇಲೆ ಬರುತ್ತೆ, ಇದೇ ನೇಮಲ್ಲಿ ಬರುತ್ತೆ ಫಿಲಮ್. ಸೊ ಇದೊಂದು ಶಾರ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಏನಲ್ಲ, ಹೋಗ್ತಾರ ದಾರಿಲೇ ಸಿಗುತ್ತೆ, ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅಲ್ಲೊಂದು ಟೆಂಪಲ್ ಸಹ ಇದೆ, ಅವಾಗ ಇಲ್ಲಿ ಪೂಜೆ ಸಹ ಮಾಡ್ತಾ ಇರ್ತಾರೆ ಅಷ್ಟೇ. ಈ ಡೇನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಬಾಯ್.